ನಮಸ್ಕಾರ. ನ್ಯೂಸ್ 90 ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾನು ಚಂದ್ರು ಶ್ರೀರಾಮುಲು. ಸ್ನೇಹಿತರೆ, ಮೊನ್ನೆಯಷ್ಟೇ ಮಹಾರಾಷ್ಟ್ರದಲ್ಲಿ ನಡೆದಂಥ ದುರಂತ ಯಾಕೋ ಮನಸ್ಸನ್ನು ತುಂಬ ಘಾಸಿಗೊಳಿಸ್ತು. ಹೌದು, ಒಂದು ಮೊಬೈಲ್ ಫೋನ್, ಒಂದು EMI ಕಂತು, ಒಂದು ಕ್ಷಣದ ಕೋಪ. ಆದರೆ ಕೊನೆಗೆ ಕಳೆದು ಹೋದದ್ದು ಒಂದೇ ಕುಟುಂಬದ 3 ಅಮೂಲ್ಯ ಜೀವಗಳು. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿ ನಡೆದ ಈ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಐಫೋನ್ ಖರೀದಿಸಿದ ಯುವಕನಿಗೆ ಅದರ EMI ಕಂತು ಕಟ್ಟೋದು ಕಷ್ಟ ಆಗಿತ್ತು. ಈ ವಿಚಾರವಾಗಿ ಮನೆಯಲ್ಲಿ ಅಪ್ಪ ಮಗನ ನಡುವೆ ಮಾತಿನ ಚಕಮಕಿಗೂ ಕೂಡ ಅದು ಕಾರಣ ಆಗಿತ್ತು. ಅದೇ ಗುಂಗಿನಲ್ಲಿದ್ದ ಯುವಕ ಬೆಟ್ಟದ ಮೇಲಕ್ಕೆ ಹೋಗಿ ಸರಿಸುಮಾರು 3 ಗಂಟೆಗಳ ಕಾಲ ಕುಟುಂಬಸ್ಥರು, ಗ್ರಾಮಸ್ಥರು, ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಆತನನ್ನ ಮನವೊಲಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದು ಸರಿ ಹೋಗ್ದೇನೆ ಪರಿಸ್ಥಿತಿ ಕೈ ಮೀರಿ ಹೋಯಿತು. ಮಗನನ್ನ ಹೇಗಾದರೂ ಮಾಡಿ ಉಳಿಸ್ಕೊಳ್ಬೇಕು ಅಂತ ಹೋದ ಅಪ್ಪ ದುರಂತಕ್ಕೆ ಬಲಿಯಾಗಿದ್ದಾರೆ. ಗಂಡ ಮತ್ತು ಮಗನನ್ನ ಕಳೆದುಕೊಂಡ ಆಘಾತದಲ್ಲಿ ಪಾಪದ ತಾಯಿ ಕೂಡ ಮೃತಪಟ್ಟಿದ್ದಾರೆ. ಹೀಗೆ ಒಂದು ಕುಟುಂಬವೇ ದುರಂತದಲ್ಲಿ ಅಂತ್ಯವಾಗಿದೆ. ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು. ಒಬ್ಬ ಯುವಕನಿಗೆ ಆ ಕ್ಷಣದಲ್ಲಿ ಸಮಸ್ಯೆ ದೊಡ್ಡದಾಗಿ ಕಾಣಿಸಬಹುದು, ಆದರೆ ಆ ಸಮಸ್ಯೆಗೆ ಪರಿಹಾರವೇ ಇಲ್ಲ ಅಂತ ಅಂದುಕೊಳ್ಳೋದು ಅತ್ಯಂತ ಅಪಾಯಕಾರಿ. ಹೇಗಾದರೂ ಮಾಡಿ ಮಗನನ್ನ ಸುರಕ್ಷಿತವಾಗಿ ಕರೆತರಬೇಕು ಅನ್ನೋ ಉದ್ದೇಶದಿಂದ ಅಪ್ಪ ಮುರಳೀಧರ್ ಆತನ ಬಳಿಗೆ ಹೋಗಿದ್ದಾರೆ. ಮಗನನ್ನ ಹಿಡಿದುಕೊಂಡು ಹಿಂದೆ ತರಲು ಪ್ರಯತ್ನ ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇಬ್ಬರೂ ಕೂಡ ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಈ ಭಯಾನಕ ದೃಶ್ಯ ಸದ್ಯ ಸಾಕಷ್ಟು ವೈರಲ್ ಕೂಡ ಆಗ್ತಿದೆ. ಇನ್ನು ಕಣ್ಣು ಮುಂದೆನೇ ಇಬ್ಬರೂ ಬೀಳೋ ದೃಶ್ಯವನ್ನ ನೋಡಿದ ತಾಯಿ ಸಂಗೀತ ಕೂಡ ತೀವ್ರ ಆಘಾತಕ್ಕೊಳಗಾಗಿ ಅವರು ಕೂಡ ಬೆಟ್ಟದಿಂದ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿಜವಾಗ್ಲೂ ಇದು ದುರಂತನೇ. ಹೀಗೆ ಕೆಲವೇ ಕ್ಷಣಗಳಲ್ಲಿ ಒಂದು ಕುಟುಂಬವೇ ದುರಂತದ ಪಾಲಾಗಿದೆ. ನಿಜವಾಗ್ಲೂ ಇದನ್ನ ನೆನೆಸ್ಕೊಂಡ್ರೆ ಎಂಥವರ ಕರುಳು ಕೂಡ ಚುರುಕಂತೆ ಇರೋದೇ ಇಲ್ಲ. ಇದು ಕೇವಲ ಐಫೋನ್ ವಿಚಾರವಾ? ಇಲ್ಲ. ಈ ಘಟನೆ ನೋಡಿದಾಗ ನಮಗೆ ಒಂದು ದೊಡ್ಡ ಪ್ರಶ್ನೆ ಎದುರಾಗತ್ತೆ. ಏನಂತಂದ್ರೆ, ಒಂದು ಮೊಬೈಲ್ ಫೋನ್ನ ಬೆಲೆ ಎಷ್ಟೇ ಇರಲಿ, ಒಂದು EMI ಕಂತು ಕೂಡ ಎಷ್ಟೇ ದೊಡ್ಡದಾಗಿರಲಿ, ಅದಕ್ಕಾಗಿ ಒಂದು ಜೀವವನ್ನೇ ಕಳೆದುಕೊಳ್ಳುವಷ್ಟು ದೊಡ್ಡ ಸಮಸ್ಯೆನಾ? ಖಂಡಿತ ಅಲ್ಲ. ಐಫೋನ್ ಆಗಿರಲಿ, ಕಾರ್ ಆಗಿರಲಿ, ಬೈಕ್ ಆಗಿರಲಿ, ಬಟ್ಟೆ ಆಗಿರಲಿ, ಅಥವಾ ಯಾವುದೇ ದುಬಾರಿ ವಸ್ತು ಆಗಿರಲಿ, ಅದು ನಮ್ಮ ಜೀವನಕ್ಕಿಂತ ದೊಡ್ಡದಂತೂ ಅಲ್ವೇ ಅಲ್ಲ. ವಸ್ತುಗಳನ್ನು ನಾವು ಖರೀದಿ ಮಾಡಬಹುದು, ಹಣವನ್ನು ಮತ್ತೆ ಸಂಪಾದಿಸಬಹುದು, ಸಾಲವನ್ನು ನಾವು ಮತ್ತೆ ತೀರಿಸಬಹುದು. ಆದರೆ ಹೋದ ಜೀವನ ಮಾತ್ರ ಮರಳಿ ತರೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಹೀಗಾಗಿ ಈಗಿನ ಯುವ ಪೀಳಿಗೆಗೆ ನನ್ನದೊಂದು ಕಿವಿ ಮಾತು. ಸ್ನೇಹಿತರೆ, ಇವತ್ತಿನ ಯುವ ಜನತೆಯಲ್ಲಿ ಹೊಸ ವಸ್ತುಗಳ ಬಗ್ಗೆ ಆಸೆ ಇರುವುದು ತಪ್ಪಲ್ಲ. ಹೊಸ ಮೊಬೈಲ್ ಬೇಕು, ಒಳ್ಳೆಯ ಬೈಕ್ ಬೇಕು, ಬ್ರ್ಯಾಂಡೆಡ್ ಬಟ್ಟೆನೇ ಬೇಕು, ಒಳ್ಳೆಯ ಜೀವನ ನಡೆಸಬೇಕು, ಇವೆಲ್ಲ ಸಹಜವಾದ ಆಸೆಗಳು. ಆದರೆ ಆ ಆಸೆ ನಮ್ಮ ಬದುಕನ್ನು ನಿಯಂತ್ರಿಸುವ ಮಟ್ಟಕ್ಕೆ ಹೋಗಬಾರ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ದುಬಾರಿ ಫೋನ್ ಬಳಸ್ತಿದ್ದಾರೆ, ಯಾರೋ ಹೊಸ ಕಾರು ಖರೀದಿ ಮಾಡಿದ್ದಾರೆ, ಯಾರೋ ವಿದೇಶ ಪ್ರವಾಸ ಮಾಡ್ತಿದ್ದಾರೆ, ಯಾರೋ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ನನಗೂ ಈಗಲೇ ಇದೇ ಬೇಕು ಅನ್ನೋ ಒತ್ತಡಕ್ಕೆ ಯಾರೂ ಕೂಡ ಒಳಗಾಗಬಾರ್ದು. ದಯವಿಟ್ಟು ಒಳಗಾಗಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸೋ ಜೀವನವೇ ಸಂಪೂರ್ಣ ಜೀವನ ಅಲ್ಲ. ಯಾಕಂತಂದರೆ ಫೋಟೋ ಅಥವಾ ಒಂದು ವಿಡಿಯೋ ಹಿಂದೆ ಎಷ್ಟು ಸಾಲ ಇದೆ, ಎಷ್ಟು ಕಷ್ಟ ಇದೆ, ಎಷ್ಟು ಹೋರಾಟ ಇದೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಮತ್ತೊಬ್ಬರ ಜೀವನವನ್ನು ನೋಡಿ ನಾವು ನಮ್ಮ ಜೀವನವನ್ನು ಯಾವತ್ತೂ ಅಳಿಯೋಕೆ ಹೋಗಬಾರ್ದು. EMI ತೆಗೆದುಕೊಳ್ಳೋದು ಮೊದಲು ಒಂದು ಕ್ಷಣ ಯೋಚನೆ ಮಾಡಿ. ಇವತ್ತು EMI ತುಂಬ ಸುಲಭವಾಗಿ ಸಿಗ್ತಾ ಇದೆ. ಯಾಕಂತಂದರೆ ಈಗ ತೆಗೆದುಕೊಳ್ಳಿ ನಂತರ ಕಂತಿನಲ್ಲಿ ಕಟ್ಟಿ ಅನ್ನೋ ಆಫರ್ಗಳು ಎಲ್ಲೆಡೆ ಇದ್ದಾವೆ. ಆದರೆ EMI ಅಂದರೆ ಉಚಿತ ವಸ್ತು ಅಲ್ಲ, ಅದು ಮುಂದಿನ ತಿಂಗಳ ಆದಾಯದ ಮೇಲಿನ ಜವಾಬ್ದಾರಿ. ಹಾಗಾಗಿ ಯಾವುದೇ ದುಬಾರಿ ವಸ್ತು ಖರೀದಿಸುವ ಮೊದಲು ನನಗೆ ಇದು ನಿಜವಾಗಿಯೂ ಬೇಕಾ, ನನ್ನ ಆದಾಯಕ್ಕೆ ಇದು ಸರಿ ಹೊಂದುತ್ತಾ, EMI ಕಟ್ಟೋದಕ್ಕೆ ಸಾಧ್ಯ ಆಗತ್ತಾ, ಇದರಿಂದ ಮನೆಯವರಿಗೇನಾದರೂ ಆರ್ಥಿಕ ಒತ್ತಡ ಆಗಬಹುದಾ ಅನ್ನೋ ಪ್ರಶ್ನೆಗಳನ್ನ ಮೊದಲು ನೀವು ಕೇಳ್ಕೊಳ್ಳಿ. ಯಾಕಂದರೆ ಒಂದು ಮೊಬೈಲ್ಗಾಗಿ ಮನೆಯ ನೆಮ್ಮದಿ ಹಾಳಾಗಬಾರ್ದು. ಇದರ ಜೊತೆಗೆ ಪೋಷಕರಿಗೂ ಕೂಡ ಒಂದು ಕಿವಿ ಮಾತು. ಈ ಘಟನೆ ಯುವಕರಿಗಷ್ಟೇ ಅಲ್ಲ, ಪೋಷಕರಿಗೂ ಕೂಡ ಒಂದು ದೊಡ್ಡ ಪಾಠ. ಮಕ್ಕಳು ಯಾವುದಾದ್ರೂ ವಸ್ತುಗಾಗಿ ಹಠ ಮಾಡಿದಾಗ ಕೇವಲ ಇಲ್ಲ ಎಂದು ಹೇಳೋದಕ್ಕಿಂತ ಅದರ ಕಾರಣವನ್ನು ಅವರಿಗೆ ಅರ್ಥ ಮಾಡಿಸೋದು ಬಹಳ ಮುಖ್ಯ. ಯಾಕಂತಂದರೆ ಮನೆಯ ಆರ್ಥಿಕ ಪರಿಸ್ಥಿತಿ ಏನಿದೆ, ಈಗ ಖರೀದಿ ಮಾಡೋದಕ್ಕೆ ಏಕೆ ಸಾಧ್ಯ ಇಲ್ಲ, ಮುಂದೆ ಯಾವಾಗ ಸಾಧ್ಯ ಆಗಬಹುದು, ಇವೆಲ್ಲವನ್ನ ಮಕ್ಕಳೊಂದಿಗೆ ಮುಕ್ತವಾಗಿ ಮಾತಾಡಿ ಚರ್ಚೆ ಮಾಡಿ. ಅದೇ ಸಮಯದಲ್ಲಿ ಮಕ್ಕಳ ಪ್ರತಿಯೊಂದು ಬೇಡಿಕೆಯನ್ನು ಪೂರೈಸೋದು ಕೂಡ ಸರಿಯಲ್ಲ.
ನಿನಗೆ ಬೇಕಾದದ್ದೆಲ್ಲ ಕೊಡ್ತೇವೆ ಅನ್ನೋದು ಕೂಡ ತಪ್ಪು. ನಿನ್ನ ಮಾತು ಕೇಳೋದಿಲ್ಲ ಅನ್ನೋದು ಕೂಡ ತಪ್ಪು. ಮಕ್ಕಳಿಗೆ ಹಣದ ಮೌಲ್ಯ, ಕಷ್ಟಪಟ್ಟು ಸಂಪಾದಿಸುವ ಮಹತ್ವ ಮತ್ತು ಆಸೆ ಅಗತ್ಯದ ನಡುವಿನ ವ್ಯತ್ಯಾಸವನ್ನು ಚಿಕ್ಕ ವಯಸ್ಸಿನಿಂದಲೇ ಕಲಿಸಿ. ಇನ್ನು ಅತ್ಯಂತ ಮುಖ್ಯವಾದ ಸಂದೇಶ ಏನಂತ ಹೇಳಿದ್ರೆ, ಯುವಕರೇ, ಯಾವುದೇ ಸಮಸ್ಯೆ ಬಂದಾಗ ತಕ್ಷಣ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಕೋಪದಲ್ಲಿದ್ದಾಗ ನಿರ್ಧಾರ ತೆಗೆದುಕೊಳ್ಳೋಕೆ ಹೋಗಬೇಡಿ. ನಿರಾಶೆಯಲ್ಲಿದ್ದಾಗ ಕೂಡ ಒಬ್ಬರೇ ಇರೋಕೆ ಹೋಗಬೇಡಿ. ಮೊಬೈಲ್ ಆಫ್ ಮಾಡಿ ನಿಮ್ಮ ತಂದೆ ತಾಯಿ ಜೊತೆ ಮಾತಾಡಿ, ಸ್ನೇಹಿತರ ಜೊತೆ ಮಾತಾಡಿ, ಶಿಕ್ಷಕರ ಜೊತೆ ಮಾತಾಡಿ. ನಂಬಿಕೆಯ ವ್ಯಕ್ತಿಯ ಬಳಿ ನಿಮ್ಮ ಮನಸ್ಸಿನ ಮಾತನ್ನು ಹೇಳಿ. ನನ್ನ ಸಮಸ್ಯೆಗೆ ಪರಿಹಾರ ಇಲ್ಲ ಅನ್ನೋ ಆಲೋಚನೆ ಬಂದಾಗ ಅದನ್ನೇ ಅಂತಿಮ ಸತ್ಯ ಅಂತ ನಂಬಕ್ಕೆ ಹೋಗಬೇಡಿ. ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಪರಿಹಾರ ಹುಡ್ಕೋಕೆ ಅವಕಾಶ ಖಂಡಿತ ಇದ್ದೇ ಇರುತ್ತೆ. ಆದರೆ ಜೀವನವೇ ಇಲ್ದಿದ್ರೆ ಯಾವುದೇ ಪರಿಹಾರಕ್ಕೂ ಅರ್ಥ ಇರೋದೇ ಇಲ್ಲ. ಇನ್ನು ಮಹಾರಾಷ್ಟ್ರದ ಈ ಘಟನೆ ಏನಿದೆಯಲ್ಲ, ಇದು ಕೇವಲ ಒಂದು ಕುಟುಂಬದ ದುರಂತದ ಕಥೆಯಲ್ಲ. ಇದು ಇಂದಿನ ಸಮಾಜಕ್ಕೆ ಒಂದು ಎಚ್ಚರಿಕೆಯ ಗಂಟೆ. ನಮ್ಮ ಮೊಬೈಲ್ ನಮ್ಮ ಕೈಯಲ್ಲಿರಲಿ, EMI ನಮ್ಮ ಕೈಯಲ್ಲಿರಲಿ, ಆದರೆ ನಮ್ಮ ಜೀವನದ ನಿಯಂತ್ರಣ ಮಾತ್ರ ಅವುಗಳ ಕೈಗೆ ಹೋಗೋದು ಬೇಡವೇ ಬೇಡ. ಬದುಕು ಬಹಳ ದೊಡ್ಡದಿದೆ, ಅದನ್ನು ನಮ್ಮ ಹೊರೊಟ್ಟಿಗೆ ಬದುಕೋಣ. ನಮಸ್ಕಾರ.